ಒಂದು 3 ಕಂಟ್ರೀಸ್ ಈಗ ಸದ್ಯ ಆಗಿದೆ. US, ಕೆನಡಾ ಮತ್ತು ಆಸ್ಟ್ರೇಲಿಯಾ. ಅವ್ರದ್ದು ಆ್ಯಕ್ಚುಲಿ ಏನಿದೆ ಅಂದ್ರೆ ದೇ ಆರ್ ಎಕ್ಸ್ಪೋರ್ಟಿಂಗ್ 25 ಕಂಟ್ರೀಸ್ ಟೋಟಲ್. ಈಗ ನಮ್ಮ ಕಲಬುರಗಿ ರೊಟ್ಟಿ ಇದು ಉತ್ಪಾದನೆ ಒಂದು ಟ್ರಯಲ್ ಸ್ಟಾರ್ಟ್ ಆಗಿದ್ದು 13ನೇ ಮಾರ್ಚ್ 2024, 2 ವರ್ಷ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಲಾಸ್ಟ್ ಒಂದು 6 ಮಂತ್ಸಿಂದ ಎಕ್ಸ್ಪೋರ್ಟ್ ಕಲಬುರಗಿ ರೊಟ್ಟಿ ಮಾಡಬೇಕಂತ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಸ್ಟಮ್ ಟ್ರೇಡರ್ಸ್ ಪೂನಾದವರು ಏನಿದೆಲ್ಲ ರೊಟ್ಟಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂದೆ ಬಂದರು. ಅವರು ಸಹಿತ ರಿಸರ್ಚ್ ಎಲ್ಲ ಮಾಡಿ ಒಂದು ಇಷ್ಟೊಂದು ರೊಟ್ಟಿ ಈ ಕಂಟ್ರಿಗೆ ಕಳಿಸ್ಬೋದು ಅಂದ್ರೆ ಒಂದು 3 ಕಂಟ್ರೀಸ್ ಈಗ ಸದ್ಯ ಆಗಿದೆ. US, ಕೆನಡಾ ಮತ್ತು ಆಸ್ಟ್ರೇಲಿಯಾ. ಅವ್ರದ್ದು ಆ್ಯಕ್ಚುಲಿ ಏನಿದೆ ಅಂದ್ರೆ ದೇ ಆರ್ ಎಕ್ಸ್ಪೋರ್ಟಿಂಗ್ 25 ಕಂಟ್ರೀಸ್ ಟೋಟಲ್. ಸೊ ನಾವು ಅವ್ರ ಜೊತೆಗೆ 3 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 24x7 ಎಮರ್ಜೆನ್ಸಿ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ವಿತ್ ಅಡ್ವಾನ್ಸ್ ಸರ್ವಿಸಸ್ ಲೊಕೇಟೆಡ್ ಅಟ್ ಹಾಗರ್ಗ ಸರ್ಕಲ್, ರಿಂಗ್ ರೋಡ್, ಗುಲ್ಬರ್ಗಾ. 1 ಲಕ್ಷ ರೊಟ್ಟಿ 1 ವರ್ಷ. ಅದು ಆ್ಯಕ್ಚುಲಿ ಇಟ್ ಈಸ್ ಎ ಫಾರ್ಮಲ್ ಮಿನಿಮಮ್ 1 ಲಕ್ಷ ರೊಟ್ಟಿ, ಬಟ್ ಮಂತ್ಲಿ 25,000 ಕಳಿಸ್ಬೇಕಂತ ಪ್ರಯತ್ನ ನಡೀತಾ ಇದೆ. ಸೊ ಇದೇ ರೀತಿಯಾಗಿ ಈಗ 3 ಕಂಟ್ರೀಸ್ ಆಗಿದೆ. ಮುಂದಿನ ದಿವಸದಲ್ಲಿ ಇನ್ನೂ ಒಂದು 5 ಕಂಟ್ರಿ ಆ್ಯಡ್ ಆಗ್ತವೆ. ಸೊ ಕ್ವಾಂಟಿಟಿ ಹೆಚ್ಚಾಗ್ತದೆ. ನಮ್ಮಲ್ಲಿ ಏನು ಸಾವಿರಾರು ಹೆಣ್ಮಕ್ಳು ಏನು ಕಲಬುರಗಿ ರೊಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಒಳ್ಳೆಯ ಆದಾಯ, ಒಳ್ಳೆಯ ಬೆಲೆ ಸಿಗ್ತದೆ. ಇದರಿಂದ ನಮ್ಮ ಕಲಬುರಗಿ ರೊಟ್ಟಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ. ಈಗ ಅವರು 25 to 30 rupees ಒಂದು ರೊಟ್ಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಅವರು ರಾ ರೊಟ್ಟಿ ಮಾರೋದು ಮಾತ್ರ 5 ರೂಪಾಯಿಗೆ, ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಮಾಡಿದ್ರೆ ನಾವು 12 ರೂಪಾಯಿಂದ 15 ರೂಪಾಯಿಗೆ ನಾವು ಮಾರ್ತಾಯಿದ್ದೀವಿ ಒಂದು ರೊಟ್ಟಿಗೆ, 12 to 15 rupees. ಎಕ್ಸ್ಪೋರ್ಟ್ ಆದಾಗ 25 to 30 rupees ಆಗ್ತಾಯಿದೆ. ಅಂದರೆ ಆಲ್ಮೋಸ್ಟ್ ಲೈಕ್ ಡಬಲಿಂಗ್ ಆಗ್ತಾಯಿದೆ. ಸೊ ಆದಾಯ ಅವ್ರಿಗೆ ಹೆಣ್ಮಕ್ಳದ್ದು ಡಬಲ್ ಆಗ್ತದೆ. ಮತ್ತು ಫಿಕ್ಸ್ಡ್ ಇನ್ಕಮ್ ಬರ್ತದಲ್ಲ ರೀ. ವರ್ಷ 1 ಲಕ್ಷ ರೊಟ್ಟಿ 2-3 ಲಕ್ಷ ರೊಟ್ಟಿ ಮಾರಾಟ ಆದರೆ ಫಿಕ್ಸ್ಡ್ ಆದಾಯ ಬರ್ತದೆ. ಅದಕ್ಕೆ ನಾವು ಕಲಬುರಗಿ ಕೃಷಿ ಇಲಾಖೆಯಿಂದ, ಜಿಲ್ಲಾಡಳಿತದಿಂದ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಉಸ್ತುವಾರಿಯಲ್ಲಿ ಏನಿದೆಲ್ಲ ಅವರೊಂದು ಸೂಪರ್ವಿಷನಲ್ಲಿ ನಾವು ಇದು ಪ್ಯಾಕಿಂಗ್ ಮಷಿನ್, ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷೀನು ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ರೊಟ್ಟಿ ಸೆಂಟರ್, ಕಲಬುರಗಿ ರೊಟ್ಟಿ ಸೆಂಟರ್ನ ಸಹಿತ ಮುಂದಿನ ದಿವಸದಲ್ಲಿ ಆಲ್ರೆಡಿ ವರ್ಕ್ ನಡೀತಾ ಇದೆ. ಒಂದು 15 ಡೇಸಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ. ಈಗ ನಮ್ಮ ಇದೊಂದು ಕಲಬುರಗಿ ರೊಟ್ಟಿ ಒಂದ್ಸಲ ಎಕ್ಸ್ಪೋರ್ಟ್ ಆಯಿತು ಅಂದರೆ ಈಗ ಆಲ್ರೆಡಿ ನಮ್ಮ ಹೆಣ್ಮಕ್ಳದ್ದೇನು ಪ್ರಯತ್ನ ಇದೆ ಅದು ಫಲಕಾರಿ ಆಗ್ತದೆ ಅಂತ. ಈಗ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಈಗ ಸದ್ಯ ಏರ್ ಕೊರಿಯರ್ಲಿಂದ ಹೋಗ್ತಾ ಏರ್ ಕಾರ್ಗೋಲಿಂದ. ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಈಗ ಈ ಮಿಡ್ಲ್ ಈಸ್ಟ್ ಟೆನ್ಷನಿಂದ ಇದು ಸಮಸ್ಯೆ ಇದೆ. ಮುಂದಿನ ದಿವಸದಲ್ಲಿ ನಾವು ಸೀಲಿಂದ ಕಳಿಸ್ತೇವೆ. ಅವಾಗ 10,000 ರೋಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮದು ಒಂದು ಕಂಟೈನರ್ ಮೂಲಕ ಇದೆಲ್ಲ ಹೋಗ್ತದೆ. ಅದು 1 month ಕಂಟೈನರ್. ಇದರ ಗಾಳಿಯಿಂದ ಹೋದರೆ ಇಟ್ ಗೋ ಇನ್ 3 days. ಅದು ಶಿಪ್ಪಿಂದ ಹೋದರೆ 29 days ತೊಗೊಳುತ್ತೆ, 1 month ಆಗುತ್ತೆ. ಸೊ ನಾವೆಲ್ಲ ಅವೆಲ್ಲ ಕೀಪಿಂಗ್ ಕ್ವಾಲಿಟಿ ಮತ್ತು ಅಲ್ಲಿಗೆ ಹೋದ್ಮೇಲೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ದಂಗೆ ಏರ್ ಟೈಟು ಪ್ಯಾಕಿಂಗ್ ಎಲ್ಲ ಮಾಡಿ ನಾವು ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ.